ಹಾಯ್, ವೆಲ್ಕಮ್ ಬ್ಯಾಕ್ ಟು ರುಚಿ ಕುಕಿಂಗ್ ರೆಸಿಪೀಸ್. ಇವತ್ತಿನ ರೆಸಿಪಿ ಗಟ್ ಸೊಪ್ಪಿನ ಪಲ್ಯ ಅಥವಾ ಪುಂಡಿ ಸೊಪ್ಪಿನ ಪಲ್ಯ. ಇದು ರೊಟ್ಟಿಗೆ ತುಂಬ ಸೂಟಬಲ್. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಬನ್ನಿ. ಮೊದಲನೇ ಇಂಗ್ರೀಡಿಯೆಂಟು ಪುಂಡಿ ಸೊಪ್ಪು ಪಲ್ಯ ಮತ್ತು ಗಟ್ ಸೊಪ್ಪು ಅಂತ ಹೇಳೋದಕ್ಕೆ ಸೊಪ್ಪು ಬೇಕಾಗುತ್ತೆ. ಮಿನಿಮಮ್ ಒಂದು 3 ರಿಂದ 4 ಸೊಪ್ಪು ಬೇಕು. ಅದರಲ್ಲಿ ಮೆಂತ್ಯ ಸೊಪ್ಪು ಮತ್ತು ದಂಟಿನ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪು, ಇವು ಮೇಜರು 3. ಅದ್ರ ಜೊತೆಗೆ ನೀವು ಬೇರೆದು ಕೂಡ ಹಾಕೋಬೋದು. ನಾನು ಹೇಳಿದಂಥ ಸೊಪ್ಪುಗಳನ್ನು ತಗೊಂಡು ಸೊಪ್ಪು ಬಿಡಿಸಿ ಅದನ್ನು ಸಣ್ಣದಾಗಿ ತೊಳೆದು ಹೆಚ್ಚಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಮತ್ತು ಮುಂದಿನ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡ್ಕೊಳ್ಳಿ. ಈಗ ಉಳಿದ ಇಂಗ್ರೀಡಿಯೆಂಟ್ಸ್ ನೋಡ್ಕೊಬನ್ನಿ. ಮೊದಲಿಗೆ ತೊಗರಿಬೇಳೆ. ನಾನಿಲ್ಲಿ ಒಂದು ಸಣ್ಣ ಲೋಟದಲ್ಲಿ ಒಂದು ತೊಗರಿಬೇಳೆ, ಅದಕ್ಕೆ ಮತ್ತು ಈಕ್ವಲ್ ಆಗಿ ಕಡಲೆಬೇಳೆ ಹಾಕಿದ್ದೀನಿ. ನೆಕ್ಸ್ಟ್ ನೆನೆಸಿದಂಥ ಕಡಲೆ, ಸ್ವಲ್ಪ ಮೆಂತೆ, ಜೀರಿಗೆ, 1 ಟೀ ಸ್ಪೂನಷ್ಟು ಅಕ್ಕಿ ಮತ್ತು 1 ಹಿಡಿಯಷ್ಟು ಶೇಂಗಾ. ಈಗ ನೋಡಿ, ಇದಕ್ಕೊಂದು ಪೇಸ್ಟ್ ರೆಡಿ ಮಾಡ್ಕೋಬೇಕು. ಅದು ಹಸಿರು ಮೆಣಸಿನ್ಕಾಯಿ ಪೇಸ್ಟು. ಅದಕ್ಕೆ ಸ್ವಲ್ಪ ಕೊಬ್ಬರಿ ತುರಿ, ಒಂದು 10-12 ಹಸಿರು ಮೆಣಸಿನ್ಕಾಯಿ, ಖಾರ ಅನುಗುಣವಾಗಿ ಬೆಳ್ಳುಳ್ಳಿ ಮತ್ತು ಒಂಚೂರು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ. ಸ್ವಲ್ಪ 1 ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಳ್ಬೇಕು. ಮತ್ತು ಕರ್ಬೇವಿನ ಸೊಪ್ಪು, ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಇದನ್ನು ಹಾಕ್ಕೊಂಡು ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ಳಿ. ಹೆಚ್ಚಿದಂಥ ಸೊಪ್ಪನ್ನು ಹಾಕ್ಕೊಳ್ಳಿ. ನಂತರ ಒಂದೊಂದು ಕಡಲೆಕಾಳು, ಒಂದೊಂದು ಏನು ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡಿದ್ವಲ್ಲ ಅದು ಒಂದೊಂದಾಗೆ ಹಾಕ್ಕೊಂಡು ತಗೋಣ. ಕಡಲೆಕಾಳು, ಜೀರಿಗೆ, ಸ್ವಲ್ಪ ಅಕ್ಕಿ ಹಾಕಿದ್ವಲ್ಲ ಅದು, ನಂತರ ಶೇಂಗಾ ಅಥವಾ ಕಡಲೆಕಾಯಿ ಬೀಜ, ತೊಗರಿಬೇಳೆ, ಕಡಲೆಬೇಳೆ ಇಟ್ಕೊಂಡಿದ್ವಲ್ಲ ಅದು, ಎರಡು ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀವಿ. ಕೆಲವರು ಕಡಲೆಬೇಳೆ ಗ್ಯಾಸ್ ಅಂದರೆ ಸ್ವಲ್ಪ ಕಡಿಮೆ ಮಾಡ್ಕೋಬೋದು. ಸೊ ಎಲ್ಲ ಒಂದೊಂದಾಗಿ ಒಂಚೂರು ಮೆಂತೆಕಾಳು ಇಟ್ಕೊಂಡಿದ್ವಿ, ಅದನ್ನು ಹಾಕಿದ್ದೀವಿ. ಈಗ ಇದಕ್ಕೆ ಎಷ್ಟು ನೀರು ಮುಳುಗೋಷ್ಟು ನೀರನ್ನು ಹಾಕ್ಕೊಳ್ಳಿ. ಬೇಯಬೇಕಲ್ಲ, ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ. ನಂತರ ಹುಣಸೆ ಹಣ್ಣನ್ನು ಕಿವುಚಿಟ್ಟಿದ್ವಲ್ಲ ಅದು ಎಷ್ಟು ಹುಳಿ ಬೇಕಾಗುತ್ತೆ ಅದನ್ನು ನೋಡಿ ಹಾಕ್ಕೋಬೇಕಾಗುತ್ತೆ. ಸೊ ಹುಣಸೆ ಹಣ್ಣಿನ ರಸ, ನಂತರ ಒಂದು ಸಣ್ಣ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ವಿ, ಆ ಈರುಳ್ಳಿಯನ್ನು ಹಾಕಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಆಗಲೇ ಪೇಸ್ಟಿಗೆ ಸ್ವಲ್ಪ ಉಪ್ಪು ಹಾಕಿದ್ವಿ, ಅದನ್ನು ನೋಡಿ ಹಾಕ್ಕೊಳ್ಳಿ ಉಪ್ಪು. ನಂತರ ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಮಿಕ್ಸಿಗೆ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಹಾಕ್ಕೊಳ್ಳಿ. ಇದೆಲ್ಲ ಹಾಕಿದ್ಮೇಲೆ ಮೇಲೆ ಒಂದು ಸಣ್ಣ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಮುಚ್ಚಳನ ಮುಚ್ಚಿ 2 ವಿಸಿಲ್ ಮಾಡಿಸ್ಕೊಳ್ಳಿ. ಯಾಕೆಂದರೆ ಬೇಳೆಗಳಿರೋದ್ರಿಂದ ಚೆನ್ನಾಗಿ ಬೇಯಬೇಕು. ಈಗ ನಮ್ಮ ಬಿಸಿ ಬಿಸಿ ಪುಂಡಿ ಸೊಪ್ಪು ರೆಡಿಯಾಗಿದೆ, ಗಟ್ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ಈಗ ನಾವು ಏನಾದರೂ ಕಮ್ಮಿ ಅನಿಸಿದ್ರೆ, ಯೂಶ್ವಲಾಗಿ ಅನಿಸಲ್ಲ, ಏನಾದರೂ ಕಮ್ಮಿ ಅನಿಸಿದ್ರೆ ಉಪ್ಪು, ಹುಳಿ, ಖಾರ ಏನಾದರೂ ಬೇಕಿದ್ರೆ ನೀವು ಎಕ್ಸ್ಟ್ರಾ ಹಾಕ್ಕೋಬೋದು. ಇದನ್ನು ಬಿಸಿ ಬಿಸಿ ರೊಟ್ಟಿ, ತುಪ್ಪ ಜೊತೆಗೆ ಸವಿಬೋದು, ಚೆನ್ನಾಗಿರುತ್ತೆ. ಈ ರೆಸಿಪಿ ಇಷ್ಟ ಆದಲ್ಲಿ ನೀವು ಮನೆಯಲ್ಲಿ ಮಾಡಿ ರೊಟ್ಟಿ ಜೊತೆ ಆನಂದಿಸಿರಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಾನು ಇನ್ನೊಂದು ವಿಡಿಯೋ ಜೊತೆಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.